ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಮನೆಯಲ್ಲಿ ಗ್ರಾಸರಿ ಎಲ್ಲ ಆಲ್ಮೋಸ್ಟ್ ಒಂದು 90% ಎಲ್ಲ ಖಾಲಿಯಾಗಿತ್ತು. ಇನ್ನು ಗ್ರಾಸರಿಯನ್ನು ತರಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಇವಾಗ ಡಿಮಾರ್ಟಲ್ಲಿ ಎಷ್ಟು ಗ್ರಾಸರಿಯನ್ನು ತರಿಸ್ಕೊಳ್ಬೇಕು, ಆಮೇಲೆ ಇನ್ನು ಆಫ್ಲೈನಲ್ಲಿ ಎಷ್ಟು ಗ್ರಾಸರಿಯನ್ನು ತೊಗೊಂಡು ಬರಬೇಕು ಅಂತಂದ್ಬಿಟ್ಟು ಒಂದು ಬುಕ್ಕಲ್ಲಿ ಈ ರೀತಿಯಾಗಿ ಬರೆದಿಟ್ಕೊಂಡಿರ್ತೀನಿ. ಈಗ ಬೆಳಗ್ಗೆ ಎದ್ದಿದ ತಕ್ಷಣನೇ ಫ್ರೆಶ್ ಅಪ್ ಆಗಿ ಇನ್ನು ಗ್ರಾಸರಿಯನ್ನು ಡಿಮಾರ್ಟಲ್ಲಿ ಎಲ್ಲ ಬುಕ್ ಮಾಡೋಣ ಅಂತಂದ್ಬಿಟ್ಟು ಇವಾಗ ಈ ಲೀಸ್ಟ್ ಪ್ರಕಾರ ಗ್ರಾಸರಿಯನ್ನೆಲ್ಲ ಡಿಮಾರ್ಟ್ ಒಂದು ಆ್ಯಪಲ್ಲಿ ಎಲ್ಲನೂ ಬುಕ್ ಮಾಡ್ತಾ ಇದ್ದೀನಿ. ನೈಟ್ ಟೈಮೇ ಈ ಗ್ರಾಸರಿಯನ್ನು ಡಿಮಾರ್ಟ್ ಒಂದು ಆ್ಯಪಲ್ಲಿ ಬುಕ್ ಮಾಡಿದ್ರೆ ಮಾರ್ನಿಂಗ್ ಒಂದು 8 o'clock 9 o'clock ಆಗಿ ಬರುತ್ತೆ. ಒಂದು ವೇಳೆ ನೈಟ್ ಬುಕ್ ಮಾಡೋದಕ್ಕಾಗಲಿಲ್ಲ ಅಂತಂದ್ರೆ ಮಾರ್ನಿಂಗ್ ಬುಕ್ ಮಾಡಿದ್ರೆ ಮಧ್ಯಾಹ್ನ ಒಂದು 2 ಗಂಟೆ 3 ಗಂಟೆ ಆ ರೀತಿಯಾಗಿ ತಂದು ಕೊಡ್ತಾ ಇದ್ರು. ಆದರೆ ಈ ಸಲ ಆ ಟೈಮಿಂಗ್ಸ್ ಅಲ್ಲಿ ಸ್ಲಾಟ್ ಇರಲಿಲ್ಲ, ಎಲ್ಲ ಬ್ಯುಸಿ ಆಗಿದೆ ಅಂತಂದ್ಬಿಟ್ಟು ತೋರಿಸ್ತಾ ಇತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಕೊಡೋದಕ್ಕಾಗೋದು ಅಂತ ಹೇಳಿದ್ರು. ಸರಿ ಆಯಿತು ಅಂತಂದ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಸ್ಲಾಟ್ ಕೊಟ್ಟೆ. ಅದಾದಮೇಲೆ ಇನ್ನು ಮಧ್ಯಾಹ್ನದ ಮೇಲೆ ಒಂದು ಸ್ವಲ್ಪ ಆಫ್ಲೈನಲ್ಲಿ ಇಲ್ಲಿ ಅಂಗಡಿಯಲ್ಲಿ ಬಂದು ಒಂದು ಸ್ವಲ್ಪ ಬೇಳೆ ಕಾಳುಗಳು ಆಮೇಲೆ ಮೆಣಸಿನ್ಕಾಯಿ ಇದನ್ನೆಲ್ಲ ನಾನು ಇಲ್ಲಿ ಆಫ್ಲೈನ್ ಅಂಗಡಿಯಲ್ಲೇ ತಗೊಳ್ತೀನಿ. ಲಾಸ್ಟ್ ಟೈಮು ನಾನು ಗ್ರಾಸರಿಯನ್ನು December 23ಗೆ ಒಂದು 10,000ಗೆ ಗ್ರಾಸರಿಯನ್ನು ಆವಾಗ ತರಿಸ್ಕೊಂಡಿದ್ದು. ಆಲ್ಮೋಸ್ಟ್ ಒಂದು 3 monthsವರೆಗೂ ಅಡ್ಜಸ್ಟ್ ಮಾಡಿದ್ದೀನಿ. ಇವಾಗ ಒಂದು 9,000ಗೆ ಗ್ರಾಸರಿಯನ್ನು ತರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಇತ್ತು, ಹಾಗಾಗಿ ಅಕ್ಕಿ ಚೀಲ ತಗೊಳ್ಲಿಲ್ಲ. ಇನ್ನೇನು ಈ ಮಂತ್ ಆಗುತ್ತೆ, ನೆಕ್ಸ್ಟ್ ಮಂತ್ಗೆ ಅಕ್ಕಿ ಒಂದು ಬಾಕಿ ಇರುತ್ತೆ, ಅಕ್ಕಿ ಚೀಲ ತಗೊಂಡ್ರೆ ಆಯಿತು ಅಂತಂದ್ಬಿಟ್ಟು ಅಕ್ಕಿ ಚೀಲ ಒಂದು ಸ್ಕಿಪ್ ಆಗಿರೋದ್ರಿಂದ 9,000 ಆಗಿದೆ. ಅಕ್ಕಿ ಚೀಲನೂ ತಗೊಂಡ್ಬಿಟ್ಟಿದ್ರೆ ಒಂದು 200 rupees ಕಡಿಮೆ ಆಗ್ತಾ ಇತ್ತು, 11,000ಗೆ ಅಷ್ಟು ಆಗ್ತಾ ಇತ್ತು. ನಾನು ಗ್ರಾಸರಿಯನ್ನು ತಗೊಳ್ಬೇಕಾದ್ರೆ ನೋಡಿಕೊಂಡೆ ಈ ಸಲನೂ ಒಂದು 10,000 ಆಗುತ್ತೇನೋ ಅಂತಂದ್ಬಿಟ್ಟು ತಗೊಂಡಿದ್ದಾದ್ಮೇಲೆ ಕೌಂಟ್ ಮಾಡಿ ನೋಡಿದ್ರೆ ಒಂದು 9,000 ಆಯಿತು. ಇನ್ನೀಗ ಆನ್ಲೈನಲ್ಲಿ ಒಂದು ಸ್ವಲ್ಪ ಗ್ರಾಸರಿ, ಆಫ್ಲೈನಲ್ಲಿ ಒಂದು ಸ್ವಲ್ಪ ಗ್ರಾಸರಿಯನ್ನೆಲ್ಲ ತಗೊಂಡಿದ್ದಾಯಿತು. ಇನ್ನು ಹಂಗೆ ತರಕಾರಿಗಳನ್ನೂ ತೊಗೊಂಬಿಡೋಣ, ಒಂದು ಲೆಕ್ಕ ಸಿಗುತ್ತಲ್ವ, ಒಂದು 15 days ತರಕಾರಿಗಳು ಹಂಗೋ ಹಿಂಗೋ ಆಗುತ್ತೆ. ಈ ತರಕಾರಿಗಳ ಜೊತೆ ಸೊಪ್ಪುಗಳು ಅವಾಗ ತಗೊಳ್ತಾ ಇದ್ರು, ಒಂದು 15 days ಆಗುತ್ತಲ್ವ ಅಂತಂದ್ಬಿಟ್ಟು ಹಂಗೆ ತರಕಾರಿಗಳು ತೊಗೊಂಬಿಡೋಣ ಅಂತಂದ್ಬಿಟ್ಟು ಮನೆ ಹತ್ರ ಎಲ್ಲೂ ತಗೊಳ್ತಾ ಇಲ್ಲ. ಗುರುವಾರ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಒಂದು 7:45 ಹಂಗೆ KR-ಪುರಂಗೆ ಹೋಗ್ತಾ ಇದ್ದೀವಿ. ಈ ಬೆಳಗ್ಗೆ ಟೈಮ್ KR-ಪುರಂಗೆ ಹೋದ್ರೆ ಟ್ರಾಫಿಕ್ ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಯಾಕಂದರೆ 9 ಗಂಟೆ ಮೇಲೆ ಹೋಗ್ತೀವಿ ಅಂತಂತಂದರೆ ಆಫೀಸ್ಗೆ ಹೋಗೋರು ಮತ್ತು ಸ್ಕೂಲ್ ವ್ಯಾನ್ಸು ಇದೆಲ್ಲ ಜಾಸ್ತಿ ಇರುತ್ತೆ. ಬೆಳಗ್ಗೆನೇ ಹೋದರೆ ಟ್ರಾಫಿಕ್ ಒಂದು ಸ್ವಲ್ಪ ಕಡಿಮೆ ಇರುತ್ತೆ, ಆಮೇಲೆ ಬಿಸಿಲು ಸಹ ಕಡಿಮೆ ಇರುತ್ತೆ, ವಿಟಮಿನ್ ಡಿ ಸಹ ಸಿಗುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆದರೆ ಅಷ್ಟೊತ್ತಿಗೆ ಟ್ರಾಫಿಕ್ ಒಂದು ಸ್ವಲ್ಪ ಇತ್ತು. ಈಗ KR-ಪುರಂ ಮಾರ್ಕೆಟ್ಗೆ ಬಂದಿದ್ದೀವಿ. ಅಲ್ಲಿ ಬರ್ತಾನೆ ಒಂದು ಸ್ವಲ್ಪ ಆಲೂಗಡ್ಡೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಇವೆಲ್ಲ ಒಂದು ಸ್ವಲ್ಪ ಬಲ್ಕಾಗಿ ಕೊಡ್ತಾರೆ. ಯಾಕಂದರೆ ಮಾರ್ನಿಂಗ್ ಟೈಮ್ ಹೋದರೆ ತರಕಾರಿಗಳು ಜಾಸ್ತಿ ಇರುತ್ತೆ. ಅದೇ ಒಂದು 9 ಗಂಟೆ 10 ಗಂಟೆ ಹಂಗೆ ಹೋಗಿದ್ದೀವಿ ಅಂತಂದರೆ ಇಲ್ಲಿ ರೆಗ್ಯುಲರ್ ಆಗಿ ಮಾರ್ತಾ ಇರ್ತಾರಲ್ವ ತರಕಾರಿ ಅಂಗಡಿಗಳು, ಅವು ಮಾತ್ರ ಸಿಗುತ್ತೆ. ಬೆಳಗ್ಗೆ ಒಂದು 9 ಗಂಟೆ ಒಳಗಡೆ ಹೋಗಿದ್ದೀವಿ ಅಂತಂದರೆ ರೈತರೆಲ್ಲ ಮಾರ್ತಾ ಇರ್ತಾರೆ ತರಕಾರಿಗಳನ್ನು, ಒಂದು ಸ್ವಲ್ಪ ಬಲ್ಕಾಗಿ ಕೊಡ್ತಾರೆ. 100 ರೂಪಾಯಿಗೆ 4 kg 5 kg ಈ ರೀತಿಯಾಗೆಲ್ಲ ಆಲೂಗಡ್ಡೆ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಈ ಥರ ಒಂದು ಸ್ವಲ್ಪ ಬಲ್ಕಾಗಿ ತೊಗೊಂಡಿದ್ದೀವಿ ಅಂತಂದರೆ ಇವೆಲ್ಲ ಮನೆಯಲ್ಲಿ ಇಟ್ಕೊಂಡ್ರೆ ತುಂಬ ದಿನನೇ ಬರುತ್ತಲ್ವ. ಈರುಳ್ಳಿ ಒಂದು 4 kg ಮತ್ತು ಆಲೂಗಡ್ಡೆ ಒಂದು 4 kg ತೊಗೊಂಡಿದ್ದೀವಿ ಅಂತಂದರೆ ಅವೆಲ್ಲ ತಿಂಗಳವರೆಗೂ ಆಲ್ಮೋಸ್ಟ್ ಇರುತ್ತೆ, ಚೆನ್ನಾಗಿ ಅದನ್ನು ನೋಡಿಕೊಂಡು ಇಟ್ಕೊಂಡ್ರೆ. ಹಾಗಾಗಿ ಅವನ್ನೆಲ್ಲ ಬಲ್ಕಾಗಿ ತೊಗೊಂಡೆ. ಇನ್ನು ತರಕಾರಿಗಳೆಲ್ಲ ಒಂದು ಸ್ವಲ್ಪ ಅರ್ಧ kg ಆಮೇಲೆ 1 kg ತರಕಾರಿಗಳನ್ನೆಲ್ಲ ತೊಗೊಂಡು ಮನೆಗೆ ಬರೋಷ್ಟರಲ್ಲಿ ಡಿಮಾರ್ಟಿಂದ ಈ ಗ್ರಾಸರಿನೆಲ್ಲ ತೊಗೊಂಬಂದು ಹಾಕಿದ್ರು. ಇಲ್ಲಿ ಇನ್ನೂ ಮನೆಯಲ್ಲಿ ಕಸನೂ ಸಹ ಗೂಡಿಸಿರ್ಲಿಲ್ಲ, ಹಾಗಾಗಿ ಈ ಒಂದು ಬ್ಯಾಸ್ಕೆಟ್ ಒಳಗಡೆ ಈ ಗ್ರಾಸರಿಯನ್ನೆಲ್ಲ ಎತ್ತಿಟ್ಟು ಒಂದು ಸೈಡಲ್ಲಿ ಇಟ್ಬಿಟ್ಟು ಮನೆಯೆಲ್ಲ ಕಸ ಗುಡಿಸಿ ಟಿಫನ್ ಮಾಡಿ ತಿಂದು ಆಮೇಲೆ ಫ್ರೀ ಆದಮೇಲೆ ಈ ಗ್ರಾಸರಿಯನ್ನೆಲ್ಲ ಜೋಡಿಸ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಇವಾಗ ಗ್ರಾಸರಿಯನ್ನೆಲ್ಲ ಬ್ಯಾಸ್ಕೆಟ್ ಒಳಗಡೆ ಹಾಕ್ತಾ ಇದ್ದೀನಿ.
ಈಗ ಗ್ರಾಸರಿಯನ್ನೆಲ್ಲ ಬ್ಯಾಸ್ಕೆಟ್ ಒಳಗಡೆ ಹಾಕಿ ಮನೆಯೆಲ್ಲ ಕಸ ಗುಡಿಸಿ ತರಕಾರಿಗಳನ್ನ ತೊಗೊಂಬಂದಿದ್ನಲ್ವ ಬ್ಯಾಗುಗಳಲ್ಲೇ ಇತ್ತು. ಈ ತರಕಾರಿಗಳನ್ನೆಲ್ಲ ಹೊರಗಡೆ ತೆಗ್ದಿಡೋಣ, ಫ್ರಿಜ್ಜಲ್ಲಿ ಮತ್ತು ಹೊರಗಡೆ ಇಡೋ ತರಕಾರಿಗಳನ್ನೆಲ್ಲ ಹೊರಗಡೆ ಇಡೋಣ ಅಂತಂದ್ಬಿಟ್ಟು ಇವಾಗ ತರಕಾರಿಗಳನ್ನೆಲ್ಲ ಬ್ಯಾಗಿಂದ ಹೊರಗಡೆ ತೆಗಿತಾ ಇದ್ದೀನಿ. ಇನ್ನು ಟಿಫನ್ ಬಂದ್ಬಿಟ್ಟು ಚಿತ್ರಾನ್ನ ಮಾಡೋಣ ಅಂತಂದ್ಬಿಟ್ಟು ಕುಕ್ಕರಲ್ಲಿ ಅಕ್ಕಿಯನ್ನು ಒಂದು 10 ನಿಮಿಷ ನೆನೆಸಿಟ್ಟಿದ್ದೆ. ಆ ಕಡೆ ಅಕ್ಕಿ ನೆನ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ತರಕಾರಿಗಳನ್ನೆಲ್ಲ ಬ್ಯಾಗಿಂದ ಹೊರಗಡೆ ತೆಗ್ದಿಟ್ಟು ಹಂಗೆ ಕೊತ್ತಂಬರಿ ಸೊಪ್ಪನ್ನೆಲ್ಲ ಬಿಡಿಸಿ ಒಂದು ಬಾಕ್ಸಲ್ಲಿ ಇಡೋಣ ಅಂತ ಅಂದ್ಬಿಟ್ಟು ಇವಾಗ ಬ್ಯಾಗಿಂದ ತರಕಾರಿಗಳನ್ನೆಲ್ಲ ಹೊರಗಡೆ ತೆಗ್ದಿಡ್ತಾ ಇದ್ದೀನಿ. ಈ ಸಲ ಅಂತೂ ಏನೋ ಗೊತ್ತಿಲ್ಲ, ನಾವು ಬೆಳಗ್ಗೆನೆ ಹೋಗಿ ತರಕಾರಿಗಳನ್ನ ತಗೊಂಡಿದ್ದಕ್ಕೋ ಏನೋ ಗೊತ್ತಿಲ್ಲ, ತರಕಾರಿಗಳ ರೇಟ್ ಒಂದು ಸ್ವಲ್ಪ ಕಡಿಮೆ ಇತ್ತು. ಅಂತಂದರೆ ಯಾವಾಗಲೂ ಅಷ್ಟೇ ಇಷ್ಟು ತರಕಾರಿಗಳಿಗೆ ಅಂದರೆ ಈ ಸಲ ಜಾಸ್ತಿನೇ ತಗೊಂಡಿದ್ದೀನಿ. ಟೊಮೊಟೊ ಹಣ್ಣು ಒಂದು 2 kg, ಮತ್ತು ಈರುಳ್ಳಿ ಒಂದು 4 kg, ಮತ್ತು ಬೆಳ್ಳುಳ್ಳಿ ಒಂದು 1/2 kg, ಆಲೂಗಡ್ಡೆ ಒಂದು 4 kg, ಈ ರೀತಿಯಾಗಿ ಜಾಸ್ತಿನೇ ತಗೊಂಡಿದ್ದೀನಿ. ಆದರೂ ರೇಟುಗಳು ಒಂದು ಸ್ವಲ್ಪ ಕಡಿಮೆನೇ ಇತ್ತು ಅಂತಲೇ ಹೇಳ್ಬೋದು. ಒಂದು 700 ರೂಪಾಯಿ ಏನೋ ಆಯಿತು ಅಷ್ಟೇ. ಅದೇ ಇಷ್ಟು ತರಕಾರಿಗೆ ಲಾಸ್ಟ್ ಟೈಮ್ ಎಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಆಗ್ತಾಯಿತ್ತು, ಒಂದು 800, 900 ಈ ರೀತಿಯಾಗೆಲ್ಲ ಆಗ್ತಾಯಿತ್ತು. ಅದು ಸಹ ಆವಾಗ ಆಲೂಗಡ್ಡೆ 1 kg, ಈರುಳ್ಳಿ 1 kg, ಮತ್ತು ಬೆಳ್ಳುಳ್ಳಿ ಒಂದು 1/4 kg, ಮತ್ತು ಈ ನುಗ್ಗೆಕಾಯಿ ಎಲ್ಲ ಒಂದು 4 ಪೀಸು ಈ ರೀತಿಯಾಗೆಲ್ಲ ತಗೊಳ್ತಾ ಇದ್ದೆ. ಈ ಸಲ ಅಂತೂ ತರಕಾರಿಗಳು ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿನೇ ತಗೊಂಡಿದ್ದೀನಿ, ಆದರೂ ರೇಟುಗಳು ಒಂದು ಸ್ವಲ್ಪ ಕಡಿಮೆನೇ ಇತ್ತು ಅಂತಂದ್ಬಿಟ್ಟು ನನಗೆ ಅನಿಸ್ತಾ ಇತ್ತು. ಲಾಸ್ಟ್ ಟೈಮ್ ಎಲ್ಲ ಇಷ್ಟು ತರಕಾರಿಗಳು ಅಂದರೆ ಇವಾಗ ಆಲೂಗಡ್ಡೆ 4 kg, ಈರುಳ್ಳಿ 4 kg ಇಷ್ಟು ತರಕಾರಿಗಳನ್ನ ತಗೊಂಡಿದ್ರೆ ಒಂದು 1000 ರೂಪಾಯಿ ಮೇಲೇ ಆಗ್ತಾ ಇತ್ತೇನೋ ಅಂತಂದ್ಬಿಟ್ಟು ಅಂದ್ಕೊಂಡೆ. ಬಟ್ ಕಡಿಮೆನೇ ಇತ್ತು ತರಕಾರಿಗಳ ರೇಟು ಅಂತ ಹೇಳ್ಬೋದು. ಈಗ ಇಲ್ಲಿ ನೋಡ್ತಾ ಇರ್ಬೋದು ತರಕಾರಿಗಳನ್ನೆಲ್ಲ ಹೊರಗಡೆ ತೆಗೆದು ಇಟ್ಟಿದ್ದೀನಿ. ನನಗೆ ಆಲ್ಮೋಸ್ಟ್ ಒಂದು 15 ಡೇಸ್ವರೆಗೂ ಆಗುತ್ತೆ, ಹಂಗೋ ಹಿಂಗೋ ಅಡ್ಜಸ್ಟ್ ಮಾಡ್ತೀನಿ. ಇದ್ರ ಮಧ್ಯದಲ್ಲಿ ಪಾಲಕ್ ಸೊಪ್ಪು ಮತ್ತು ಬಸ್ಸಾರಿಗೆ ಸೊಪ್ಪುಗಳು ಈ ರೀತಿಯಾಗೆಲ್ಲ ತರಿಸ್ಕೊಳ್ತಾ ಇರ್ತೀನಲ್ವ, ಅದು ಮತ್ತು ಈ ತರಕಾರಿಗಳು ಹಂಗೋ ಹಿಂಗೋ ಒಂದು 15 ಡೇಸ್ವರೆಗೂ ಆಗುತ್ತೆ. ಸೊಪ್ಪುಗಳು ಸಹ ಹಂಗೆ ತೊಗೊಂಬಿಡೋಣ, ಪಾಲಕ್ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು, ಅರವೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ತೊಗೊಂಬಂದ್ಬಿಡೋಣ ಅಂತ ನೋಡಿದೆ. ಆದರೆ ಸೊಪ್ಪುಗಳು ಕಾಣಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು ಏನೋ. ಹಾಗಾಗಿ ಆ ಸಾಂಬಾರುಗಳನ್ನು ಯಾವಾಗ ಮಾಡ್ತೀನೋ ಆವಾಗ ಇಲ್ಲೇ ಮನೆ ಹತ್ರನೇ ತೊಗೊಂಡ್ರೆ ಆಯಿತು ಅಂತಂದ್ಬಿಟ್ಟು ಇನ್ನೇನು ಮಾಡೋದು ಅಂತಂದ್ಬಿಟ್ಟು ಈ ತರಕಾರಿಗಳನ್ನು ತೊಗೊಂಬಂದ್ವಿ. ಕಾಣಿಸಿದ್ರೆ ಸೊಪ್ಪುಗಳನ್ನು ಸಹ ಹಂಗೆ ತೊಗೊಂಬಂದ್ಬಿಡ್ತಾ ಇದ್ದೆ. ಯಾಕಂದರೆ ನನಗಂತೂ ಈ ರೀತಿಯಾಗಿ ಒಂದೇ ಸಲ ಗ್ರಾಸರಿಯನ್ನೆಲ್ಲ ತರಿಸ್ಕೊಂಡು ಮತ್ತು ತರಕಾರಿಗಳನ್ನೆಲ್ಲ ತಗೊಂಡು ನೀಟಾಗಿ ಅಚ್ಚುಕಟ್ಟಾಗಿ 1 by 1 ಏನು ವೇಸ್ಟ್ ಮಾಡದೆ ಅಚ್ಚುಕಟ್ಟಾಗಿ ಮಾಡೋದು ಅಂತಂದರೆ ನನಗೆ ತುಂಬ ಇಷ್ಟ. ಹಾಗಾಗಿ ಸೊಪ್ಪುಗಳನ್ನು ಇದ್ದಿದ್ದರೆ ತೊಗೊಂಬಂದುಬಿಡ್ತಾ ಇದ್ದೆ. ಇವಾಗ ಟಿಫನ್ ಮಾಡಿ ತಿಂದಿದ್ದಾಯಿತು. ಇನ್ನು ಈ ಒಂದು ಬುಟ್ಟಿ ಒಳಗಡೆ ಆಲೂಗಡ್ಡೆ, ಟೊಮೊಟೊ ಹಣ್ಣು ಮತ್ತು ಬೆಳ್ಳುಳ್ಳಿ ಇವನ್ನೆಲ್ಲ ಹಾಕ್ತೀನಲ್ವ, ಈ ಬುಟ್ಟಿನ ಒಂದು ಸಲ ಒರೆಸಿ ಹಂಗೆ ಪೇಪರ್ಗಳನ್ನು ಸಹ ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ಈ ಬುಟ್ಟಿ ಒಳಗಡೆ ಇನ್ನು ಆಲೂಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಹಣ್ಣು ಇದನ್ನೆಲ್ಲ ತುಂಬಿಸಿಡೋಣ ಅಂತಂದ್ಬಿಟ್ಟು ಈ ಕೆಲಸನ ಮಾಡ್ತಾ ಇದ್ದೀನಿ. ಮೊನ್ನೆ ರೀಸೆಂಟಾಗಿ ಈ ಒಂದು ಬುಟ್ಟಿ ಸ್ಟ್ಯಾಂಡನ್ನು ತೊಳೆದು ಬಿಸಿಲಲ್ಲಿ ಒಣಗಿಸಿ ಇಟ್ಟಿದ್ದೆ. ಹಾಗಾಗಿ ಈ ಸಲ ಒಂದು ಒದ್ದೆ ಬಟ್ಟೆಯಿಂದ ನೀಟಾಗಿ ಬುಟ್ಟಿಯನ್ನೆಲ್ಲ ಒರೆಸಿ ಈ ಒಂದು ಕವರ್ಸ್ನು ಅಷ್ಟೇ ಒರೆಸಿ ಹಾಕ್ತಾ ಇದ್ದೀನಿ. ಇನ್ನು ಈ ಒಂದು ಬುಟ್ಟಿಗಳೊಳಗಡೆ ಆಲೂಗಡ್ಡೆ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಹಣ್ಣು ನೋಡ್ಬೋದು ಸ್ವಲ್ಪ ಸ್ವಲ್ಪನೇ ಇತ್ತು. ಆಲೂಗಡ್ಡೆ ಎಲ್ಲ ಖಾಲಿ ಆಗಿತ್ತು. ಇನ್ನು ಟೊಮೊಟೊ ಹಣ್ಣು ಒಂದು ಸ್ವಲ್ಪ ಇತ್ತು, ಬೆಳ್ಳುಳ್ಳಿ ಒಂದು ಸ್ವಲ್ಪ ಇತ್ತು, ಮತ್ತು ಈರುಳ್ಳಿ ಒಂದು ಸ್ವಲ್ಪ ಇತ್ತು. ಗ್ರಾಸರಿನೂ ಅಷ್ಟೇ ಒಂದು ಸ್ವಲ್ಪ ಎಲ್ಲ ಒಂದು ಸ್ವಲ್ಪ ಇದ್ದಂಗೆ ತರಿಸ್ಕೊಳ್ತೀನಿ, ಫುಲ್ಲು ಖಾಲಿ ಆಗೋದಕ್ಕೆ ಬಿಡೋದಿಲ್ಲ. ಯಾಕಂದರೆ ದೊಡ್ಡವ್ರು ಹೇಳ್ತಾ ಇರ್ತಾರಲ್ವ ಮನೆಯಲ್ಲಿ ಗ್ರಾಸರಿ ಇವನ್ನೆಲ್ಲ ಫುಲ್ಲು ಖಾಲಿ ಆಗೋವರೆಗೂ ಇಟ್ಕೊಳ್ಬೇಡಿ ಅಂತಂದ್ಬಿಟ್ಟು. ಸ್ಟಾಕ್ ಏನು ಅಂತಂದರೆ ಅರಿಶಿನ, ಉಪ್ಪು ಮತ್ತು ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಹಣ್ಣು ಈ ಥರ ಕೆಲವೊಂದು ಐಟಮ್ಸನ್ನು ಸ್ಟಾಕ್ ಇಟ್ಕೊಂಡೇ ಇರಬೇಕು. ಇದು ರಾಗಿ ಹಸಿಟ್ಟು ಆಗಿರ್ಬೋದು ಮತ್ತು ಅಕ್ಕಿ ಆಗಿರ್ಬೋದು, ಇದನ್ನೆಲ್ಲ ಸ್ಟಾಕ್ ಇಟ್ಕೊಂಡಿರಬೇಕು. ಇನ್ನು ಬೇರೆ ಉಳಿದಂತೆ ಒಂದು ಸ್ವಲ್ಪ ಗ್ರಾಸರಿಗಳು ಖಾಲಿ ಆದರೂ ಏನೂ ತೊಂದರೆ ಆಗೋದಿಲ್ಲ. ಇವಾಗ ಬುಟ್ಟಿಯನ್ನೆಲ್ಲ ಒರೆಸಿ ಟೊಮೊಟೊ ಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟನ್ನು ಮಾತ್ರ ಹಾಕಿದ್ದೀನಿ. ಇಷ್ಟಕ್ಕೇ ಈ ಬುಟ್ಟಿ ಸ್ಟ್ಯಾಂಡ್ ಒಳಗಡೆ ಜಾಗ ಸಾಕಾಗಿದ್ದು. ಇನ್ನು ಆಲೂಗಡ್ಡೆನ ಹಾಕೋದಕ್ಕಾಗಲಿಲ್ಲ, ಯಾಕಂದರೆ ನಾನು ಈ ಸಲ ಟೊಮೊಟೊ ಹಣ್ಣು, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಬಂದಿದ್ದೆ, ಬುಟ್ಟಿ ತುಂಬೋಯಿತು. ಇನ್ನು ಆಲೂಗಡ್ಡೆನೂ ಜಾಸ್ತಿ ಇತ್ತು, ಒಂದು 4 kg ಆಲೂಗಡ್ಡೆ ಇತ್ತು. ಬೇರೆ ಒಂದು ಬುಟ್ಟಿ ಒಳಗಡೆ ಆಲೂಗಡ್ಡೆನ ಸಪ್ರೇಟಾಗಿ ಹಾಕಿ ಇಟ್ಟರೆ ಆಯಿತು ಅಂತಂದ್ಬಿಟ್ಟು ಆಲೂಗಡ್ಡೆನ ಆ ಕಡೆ ಇಟ್ಟು, ಇನ್ನು ಬಟಾಣಿ ತೊಗೊಂಬಂದಿದ್ನಲ್ವ ಆ ಬಟಾಣಿ ಎಲ್ಲ ಸುಲಿದು ಒಂದು 2 ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ.
ಇನ್ನು ಗುರುವಾರ ದಿನ ತರಕಾರಿಗಳನ್ನೆಲ್ಲ ತೊಗೊಂಬಂದಿದ್ದು ಮತ್ತು ಗ್ರಾಸರಿ ಎಲ್ಲ ಬಂತು. ಆಮೇಲೆ ಆ ತರಕಾರಿಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದು, ಇವುಗಳಲ್ಲೇ ಕೆಲಸ ಸರಿ ಹೋಯಿತು. ಮತ್ತು ಮಾಮೂಲಿ ಮನೆ ಕೆಲಸಗಳು ಇರುತ್ತಲ್ವ, ಆ ಕೆಲಸಗಳಲ್ಲಿ ಸರಿ ಹೋಯಿತು. ಮತ್ತೇನು ನಾನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಗ್ರಾಸರಿಯನ್ನೆಲ್ಲ ಬಾಕ್ಸ್ಗಳಲ್ಲಿ ಫಿಲ್ ಮಾಡಿ ಇಡಬೇಕಾಗಿತ್ತು. ಆದರೆ ಇನ್ನು 3 ತಿಂಗಳಾಯ್ತಲ್ವ, ಹಿಂಗೋ ಕಿಚನ್ ಕ್ಯಾಬಿನೆಟ್ಸ್ ಎಲ್ಲ ಒರೆಸ್ಕೊಂಡು ಅದನ್ನೆಲ್ಲ ನೀಟಾಗಿ ಒರೆಸಿ ಆಮೇಲೆ ಗ್ರಾಸರಿಯನ್ನೆಲ್ಲ ಬಾಕ್ಸ್ಗಳಲ್ಲಿ ಫಿಲ್ ಮಾಡಿ ಇಟ್ಟರೆ ಆಯಿತು ಅಂತ ಅಂದ್ಬಿಟ್ಟು ಆ ಗ್ರಾಸರಿಯನ್ನು ಹಾಗೆ ಇಟ್ಬಿಟ್ಟೆ. ನೆಕ್ಸ್ಟ್ ಈಗ ಶುಕ್ರವಾರ ಬೆಳಗ್ಗೆ ಪೂಜೆಯನ್ನು ಮಾಡಿದ್ದೀನಿ. ಲಾಸ್ಟ್ ಶುಕ್ರವಾರ ನಮ್ಮ ಮನೆ ದೇವರ ಹಬ್ಬಕ್ಕೆ ಅಂತಂದ್ಬಿಟ್ಟು ಅತ್ತೆಯವ್ರ ಮನೆಗೆ ಹೋಗಿದ್ವಲ್ವಾ, ಅಲ್ಲಿಂದ ಬರಬೇಕಾದ್ರೆ ಶನಿವಾರ ನಾನು ಬರ್ತಾ ಅಂದಿವೆ ರೋಸ್ ಹೂವು ಮತ್ತು ವೈಟ್ ಕಲರ್ ಸೇವಂತಿಗೆ ಹೂವು ಮತ್ತು ಯೆಲ್ಲೋ ಕಲರ್ ಸೇವಂತಿಗೆ ಹೂವನ್ನ ತೊಗೊಂಬಂದಿದ್ದೆ. ಇವತ್ತು ವೈಟ್ ಕಲರ್ ಸೇವಂತಿಗೆ ಹೂವು ಮತ್ತು ರೋಸ್ ಹೂವು ಇಟ್ಬಿಟ್ಟು ಅಲಂಕಾರ ಮಾಡಿ ಪೂಜೆಯನ್ನು ಮಾಡೋಣ. ನೆಕ್ಸ್ಟ್ ದಿನ ಯೆಲ್ಲೋ ಕಲರ್ ಸೇವಂತಿಗೆ ಹೂವು ಮತ್ತು ರೋಸ್ ಹೂವು ಇಟ್ಬಿಟ್ಟು ಅಲಂಕಾರ ಮಾಡಿ ಪೂಜೆ ಮಾಡೋಣ. ದಿನಕ್ಕೊಂದು ಒಂದೊಂದು ಥರ ಕಲರ್ ಹೂಗಳನ್ನು ಇಟ್ಬಿಟ್ಟು ದೇವರುಗಳಿಗೆ ಅಲಂಕಾರ ಮಾಡಿ ಪೂಜೆಯನ್ನು ಮಾಡೋದು ಅಂತಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಸರಿ ಆಯಿತು ಅಂತಂದ್ಬಿಟ್ಟು ಇವತ್ತು ಬರೀ ವೈಟ್ ಕಲರ್ ಸೇವಂತಿಗೆ ಹೂವು ಮತ್ತು ರೋಸ್ ಹೂವನ್ನ ಇಟ್ಬಿಟ್ಟು ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿದ್ದೀನಿ. ಇವಾಗ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಈಗ ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಡೋದಕ್ಕೆ ಇವಾಗ ಡೇಟು ಮತ್ತು ವಾರನ ಮೆನ್ಷನ್ ಮಾಡಿ ಇಟ್ಕೊಂಡು ಇವಾಗ ಪದ್ಮಾವತಿ ಅಮ್ಮನವರ ಸ್ತೋತ್ರನ ಹೇಳ್ಕೊಳ್ತಾ ಇದ್ದೀನಿ. ಈಗ ಪದ್ಮಾವತಿ ಅಮ್ಮನವರ ಸ್ತೋತ್ರ ಎಲ್ಲ ಹೇಳ್ಕೊಂಡಿದ್ದಾಯಿತು. ಇನ್ನಾಗೆ ಒಬ್ಬರು ಬರ್ತ್ಡೇ ವಿಶಸ್ಸನ್ನು ಮಾಡೋದಕ್ಕೆ ಹೇಳಿದ್ದಾರೆ. ಅವರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ರಾಜೇಶ್ವರಿ ಅವರು ಕಮೆಂಟ್ ಮಾಡಿದ್ದಾರೆ, ಮಾರ್ಚ್ 27ಗೆ ನನ್ನ ಹಸ್ಬೆಂಡ್ ಬರ್ತ್ಡೇ ಇದೆ, ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದ್ದಾರೆ. ಮಿನಿಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತದೆ ಸೂರ್ಯ ಅಣ್ಣ ಅವರೇ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಅಣ್ಣ. ಮನೆಯಲ್ಲಿ ದೀಪ ಹಚ್ಚಿ ಪೂಜೆಯನ್ನು ಮಾಡಿ ಅಂತಂದರೆ ಅದೇನೋ ಒಂಥರ ಮನೆಯಲ್ಲಿ ಕಳೆ ಇರುತ್ತೆ ಅಲ್ವಾ, ಅದರಲ್ಲಂತೂ ನನಗಂತೂ ದಿನಕ್ಕೊಂದೊಂದು ಕಲರು ಹೂಗಳನ್ನು ಇಟ್ಬಿಟ್ಟು ದೇವರುಗಳಿಗೆ ಅಲಂಕಾರ ಮಾಡಿ ಪೂಜೆಯನ್ನು ಮಾಡೋದು ಅಂತಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನನಗೇನಿರುತ್ತೋ ಇಲ್ವೋ ಗೊತ್ತಿಲ್ಲ, ಹೂಗಳೇನಾದರೂ ಕಲರ್ಫುಲ್ಲು ಹೂಗಳು ಕಾಣಿಸ್ತು ಅಂತಂದರೆ ಹೋಗಿ ತೊಗೊಂಡ್ಬಿಡ್ತೀನಿ. ಒಂದು 2-3 ಥರ ಕಲರ್ ಇತ್ತು ಅಂತಂದರೆ ಎಲ್ಲ ಥರದ್ದು ಹೂಗಳನ್ನು ಒಂದು ಸ್ವಲ್ಪನೇ ತೊಗೊಳ್ತೀನಿ ನಾನು. ನೆಕ್ಸ್ಟ್ ಈಗ ಸಂಜೆ ಒಂದು 5 ಗಂಟೆ ಹಂಗೆ ಈ ಗ್ರಾಸರಿಯನ್ನೆಲ್ಲ ಬಾಕ್ಸ್ಗಳಲ್ಲಿ ಫಿಲ್ ಮಾಡಿ ಈ ಕ್ಯಾಬಿನೆಟ್ಸ್ ಒಳಗಡೆ ಇಡ್ತೀನಲ್ವ, ಈ ಒಂದು ಕ್ಯಾಬಿನೆಟ್ಸ್ನ ಮಾತ್ರ ಕ್ಲೀನ್ ಮಾಡಿ ಈ ಬಾಕ್ಸ್ಗಳಿಡೋಣ ಅಂತಂದ್ಬಿಟ್ಟು ಈ ಒಂದು ಕ್ಯಾಬಿನೆಟ್ಸ್ನ ಕ್ಲೀನ್ ಮಾಡೋದಕ್ಕೆ ಅಲ್ಲಿ ಏನೇನು ಇನ್ನು ಉಳಿದಿರುತ್ತಲ್ವ ಗ್ರಾಸರಿ ಆ ಬಾಕ್ಸ್ಗಳನ್ನೆಲ್ಲ ತೆಗೆದು ಅಲ್ಲಿ ಕವರ್ಸ್ ಎಲ್ಲ ಶೆಲ್ಫ್ ಲೈನರ್ ಶೀಟ್ ಹಾಕಿರ್ತೀನಲ್ವ ಅದನ್ನೆಲ್ಲ ತೆಗೆದು ಇವಾಗ ಕ್ಯಾಬಿನೆಟ್ಸ್ನೆಲ್ಲ ಒಂದು ವಿಮ್ ಜೆಲ್ಲಿಂದ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ. ನನಗೆ ಇದೊಂಥರ ಕಾಯಿಲೆ ಅಂತ ಅಂದ್ಕೊಳ್ಬೋದು. ಅಲ್ಲಿ ಏನು ಗಲೀಜು ಅನ್ನೋದೇ ಇರೋದಿಲ್ಲ, ಆದ್ರೂ ನನ್ನ ಮನಸ್ಸು ಒಪ್ಪೋದೇ ಇಲ್ಲ. ನೀಟಾಗಿ ಕ್ಲೀನ್ ಮಾಡಬೇಕು ಅಂತ ಯಾವಾಗಲೂ ಅನ್ನಿಸ್ತಾನೆ ಇರುತ್ತೆ. ಒಂದು ಸ್ವಲ್ಪ ಯಾವಾಗಲಾದರೂ ದೊಡ್ಡದಾಗಿ ಕೆಲಸಗಳನ್ನು ಮಾಡೋಣ, ಡೀಪಾಗಿ ಏನು ಮಾಡೋದು ಅಂತಂದ್ಬಿಟ್ಟು ಅಂತ ಅಂದ್ಕೊಳ್ತೀನಿ. ಆದರೆ ನನ್ನ ಮನಸ್ಸು ಕೇಳೋದೇ ಇಲ್ಲ. ನೀಟಾಗಿ ಅಚ್ಚುಕಟ್ಟಾಗಿ ಕೆಲಸಗಳು ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಆ ಥರ ಕೆಲಸಗಳನ್ನು ಮಾಡಿದ್ರೇ ನನಗೆ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನಿಸೋದು. ಹಾಗಾಗಿ ಇವಾಗೆಲ್ಲ ಒಂದೊಂದು ಕ್ಯಾಬಿನೆಟ್ಸ್ನೇ ಒರೆಸ್ಕೊಂಡು ಬರ್ತಾ ಇದ್ದೀನಿ. ಆಮೇಲೆ ನಾನು ಪ್ರತಿದಿನ ನೈಟು ಕಿಚನೆಲ್ಲ ಕ್ಲೀನ್ ಮಾಡುವಾಗ ಈ ಒಂದು ಕ್ಯಾಬಿನೆಟ್ಸ್ ಡೋರ್ಸ್ ಆಗಿರ್ಬೋದು, ಆಮೇಲೆ ಇಲ್ಲಿ ಚಿಮ್ನಿ ಆಗಿರ್ಬೋದು, ವಾಲ್ ಟೈಲ್ಸ್ ಆಗಿರ್ಬೋದು ಎಲ್ಲನೂ ನೀಟಾಗಿ ಒರೆಸ್ಕೊಳ್ತಾ ಇರ್ತೀನಿ. ಹಾಗಾಗಿ ನನಗೆ ಅಷ್ಟೊಂದೇನು ಗಲೀಜಾಗಿದೆ ಅಂತ ಅನ್ನಿಸ್ಲಿಲ್ಲ, ನೀಟಾಗೇ ಇತ್ತು. ಈಗ ಒಂದು ಕ್ಯಾಬಿನೆಟ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು.
ನೆಕ್ಸ್ಟ್ ಇವಾಗ ಇನ್ನೊಂದು ಕ್ಯಾಬಿನೆಟ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಇಲ್ಲಿ 3 ಕ್ಯಾಬಿನೆಟ್ ಇದೆ ಅಲ್ವಾ, ಈ 3 ಕ್ಯಾಬಿನೆಟ್ಟು ಮತ್ತು ಟಾಲ್ ಯೂನಿಟ್ಟು ಇಷ್ಟೇ ಇವತ್ತು ಕ್ಲೀನ್ ಮಾಡಿ ಈ ಗ್ರಾಸರಿಯನ್ನೆಲ್ಲ ಬಾಕ್ಸ್ಗಳಲ್ಲಿ ಫಿಲ್ ಮಾಡಿ ಅದರ ಜಾಗಕ್ಕೆ ಅದನ್ನು ಸೇರಿಸ್ಬಿಡೋಣ. ಇಲ್ಲಾಂತಂದರೆ ಅದು ಪೋಸ್ಟ್ಪೋನ್ ಆಗ್ತಾನೆ ಇರುತ್ತೆ. ಗುರುವಾರದ ದಿನವೇ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದು. ಅಲ್ಲಿಂದ ಅಂದರೆ ಹಾಲಲ್ಲಿ ಇಟ್ಟಿದ್ದೆ, ಅಲ್ಲಿಂದ ಕಿಚನಲ್ಲಿ ತೊಗೊಂಬಂದೆ. ಕಿಚನಿಂದ ಕಸ ಗುಡಿಸ್ಬೇಕಾದ್ರೆ, ಮನೆ ಒರೆಸ್ಬೇಕಾದ್ರೆ ಒಂದು ಫಿಲ್ ಮಾಡಿಟ್ಟಿದ್ನಲ್ವ ಗ್ರಾಸರಿ ಬಾಸ್ಕೆಟನ್ನು ಆ ಕಡೆ ಈ ಕಡೆ ಸರಿಸ್ತಾನೆ ಇರ್ತೀನಿ. ಹಾಗಾಗಿ ಈ ಒಂದು 3 ಕ್ಯಾಬಿನೆಟ್ಸು ಮತ್ತು ಟಾಲ್ ಯೂನಿಟು ಇಷ್ಟು ಕ್ಲೀನ್ ಮಾಡಿಬಿಟ್ಟು ಬಾಕ್ಸ್ಗಳಲ್ಲೆಲ್ಲ ಗ್ರಾಸರಿ ಫಿಲ್ ಮಾಡಿ ಇಟ್ಟುಬಿಟ್ರೆ ಆ ಒಂದು ಕೆಲಸ ಮುಗಿಯುತ್ತೆ. ಇನ್ನು ಉಳಿದಂತೆ ಬೇರೆ ಕ್ಯಾಬಿನೆಟ್ಸ್ನೆಲ್ಲ ಅವಾಗವಾಗ ದಿನಕ್ಕೊಂದೊಂದು ಕೆಲಸ, ಅಂದರೆ ಒಂದಿನ ಕೆಳಗಡೆ ಕ್ಯಾಬಿನೆಟ್ಸು ಮತ್ತು ಇನ್ನೊಂದು ದಿನ ಮೇಲ್ಗಡೆ ಲಾಫ್ಟು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಇವಾಗ ಅಂದರೆ ಇವತ್ತು ಇಷ್ಟು ಕೆಲಸನ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇಷ್ಟು ಕೆಲಸನ ಮುಗಿಸ್ತಾ ಇದ್ದೀನಿ. ಇವಾಗ ಆ ಒಂದು ಕ್ಯಾಬಿನೆಟು ಕ್ಲೀನ್ ಮಾಡಿದ್ದಾಯಿತು. ಇನ್ನು ಈ ಒಂದು ಕ್ಯಾಬಿನೆಟ್ ಒಳಗಡೆ ಬಂದುಬಿಟ್ಟು ಇನ್ನು ಪಿಂಗಾಣಿ ಐಟಮ್ಸು ಮತ್ತು ಗ್ಲಾಸುಗಳು ಈ ರೀತಿಯಾಗೆಲ್ಲ ಇಟ್ಟಿರ್ತೀನಿ. ಈ ಒಂದು ಕ್ಯಾಬಿನೆಟ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಈ ಮನೆಗೆ ಇಂಟೀರಿಯರ್ಸ್ ಮಾಡಿಸ್ಬೇಕಾದ್ರೆ ಲೀಸ್ ಮನೆಯಲ್ಲಿತ್ತಲ್ವ ಕೆಳಗಡೆ, ಅಂದರೆ ಈ ಒಂದು ಕ್ಯಾಬಿನೆಟ್ ಕೆಳಗಡೆ ಒಂದು ಶೆಲ್ಫ್ ಬರುತ್ತಲ್ವ, ಅಲ್ಲೆಲ್ಲ ಬಾಕ್ಸ್ಗಳನ್ನು ಇಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ, ಲುಕ್ ವೈಸು ಚೆನ್ನಾಗಿ ಕಾಣುತ್ತೆ. ಅದನ್ನು ಮಾಡಿಸ್ಬೇಕು ಅಂತಲೇ ಅಂದ್ಕೊಂಡಿದ್ದೆ. ಅದೇ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಆ ಒಂದು ಟೈಮಲ್ಲಿ ಅದು ನೆನಪೇ ಬರಲಿಲ್ಲ. ರೀಸೆಂಟಾಗಿ ಒಂದು 4-5 ಮಂತ್ಸ್ ಬ್ಯಾಕ್ ಏನೋ ನನಗೆ ನೆನಪಾಯಿತು. ಅಯ್ಯೋ ನಾನು ಅಂದ್ಕೊಂಡಿದ್ನಲ್ವಾ ಕೆಳಗಡೆ ಒಂದು ಶೆಲ್ಫ್ ಮಾಡಿಸ್ಕೊಳ್ಬೇಕು ಅಂತಂದ್ಬಿಟ್ಟು, ಮರ್ತೋಗ್ಬಿಟ್ಟಿದ್ದೀನಲ್ವಾ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಹೇಳಿದೆ, ಈ ಥರ ಅಂದ್ಕೊಂಡಿದ್ದೆ, ಮರ್ತುಬಿಟ್ಟಿದ್ದೀನಿ, ಕೆಳಗಡೆ ಮಾಡಬೇಕಿತ್ತು ಅಂತ ಹೇಳಿದ್ದಕ್ಕೆ, ಸಾಕಮ್ಮ ಇವಾಗ ಇಷ್ಟೇ ಸಾಕು, ಮುಂದಕ್ಕೆ ನೋಡ್ಕೊಳ್ಳೋಣ ಯಾವಾಗಲಾದರೂ ಬಿಡು ಅಂತ ಹೇಳಿದ್ರು. ಸರಿ ಆಯಿತು, ಯಾವಾಗಲಾದರೂ ನೋಡಿಕೊಂಡ್ರೆ ಆಯಿತು ಬಿಡು ಅಂತಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಕೆಳಗಡೆ ಮಾಡಿಸಿದ್ರೆ ಒಂದು ಸ್ಪೈಸಸ್ ಬಾಟ್ಲುಗಳೆಲ್ಲ ಇಟ್ಕೊಳ್ಬೋದು. ಇನ್ನೂ ನಾನು ಗಾಜಿನ ಬಾಕ್ಸ್ ಅಂದರೆ ಈ ಕಿಚನ್ ಕ್ಲೀನ್ ಮಾಡಬೇಕಾದ್ರೆಲ್ಲ ಅಂದ್ಕೊಳ್ತಾ ಇರ್ತೀನಿ, ಮತ್ತು ಗ್ರಾಸರಿಯನ್ನೆಲ್ಲ ಬಾಕ್ಸ್ಗಳಲ್ಲಿ ಫಿಲ್ ಮಾಡಬೇಕಾದ್ರೆ ಅವಾಗಲೂ ಅಂದ್ಕೊಳ್ತಾ ಇರ್ತೀನಿ, ಯಾವಾಗ ನಾನು ಗಾಜಿನ ಬಾಕ್ಸ್ಗಳೆಲ್ಲ ತೊಗೊಳ್ತೀನೋ ಏನೋ ಅಂತ ಅಂದ್ಕೊಳ್ತಾ ಇರ್ತೀನಿ. ಹಾಗೆ ನೀವು ಕಮೆಂಟ್ ಮಾಡ್ಬೋದೇನೋ ಪ್ಲಾಸ್ಟಿಕ್ ಬಾಕ್ಸಸನ್ನು ಬಳಸಬೇಡಿ ಅಂತಂದ್ಬಿಟ್ಟು. ಇದು ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಬಾಕ್ಸಸ್ಸು, ಇದನ್ನು ಯೂಸ್ ಮಾಡ್ಬೋದು. ಈ ಯೂಸ್ ಆ್ಯಂಡ್ ಥ್ರೋ ಬಾಕ್ಸಸ್ ಇರುತ್ತಲ್ವ ಅವುಗಳನ್ನ ಯೂಸ್ ಮಾಡಬಾರ್ದು. ಅದರಲ್ಲಿ ಪ್ಲಾಸ್ಟಿಕ್ ಅನ್ನೋದು ದಿನ ಕಳೆದಂತೆ ಕರಗಿ ಪದಾರ್ಥಗಳಿಗೆ ಅಂಟ್ಕೊಳ್ತಾ ಇರುತ್ತಂತೆ. ಹಾಗಾಗಿ ಆ ಒಂದು ಬಾಕ್ಸಸ್ಸನ್ನು ಯೂಸ್ ಮಾಡಬಾರ್ದು ಅಂತ ಹೇಳ್ತಾ ಇರ್ತಾರೆ. ಈ ಬಾಕ್ಸ್ಗಳನ್ನ ಯೂಸ್ ಮಾಡಿದ್ರೆ ಏನು ಆಗೋದಿಲ್ಲ, ಆದರೂ ಲುಕ್ ವೈಸು ಗಾಜಿನ ಬಾಕ್ಸಸ್ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೂ ಅಷ್ಟೇ ಅಲ್ವಾ, ಅದು ಒಳ್ಳೆಯದೇ ಅಲ್ವಾ. ಹಾಗಾಗಿ ನೋಡಿಕೊಂಡು, ಅಂದರೆ ಈ ವರ್ಷ ಏನು ತಗೊಳ್ಳೋದಕ್ಕೆ ಏನು ಮಾಡೋದಕ್ಕಾಗೋದಿಲ್ಲ. ಮೇ ಬಿ ನೆಕ್ಸ್ಟ್ ಇಯರ್ಗೆ ನಾನು ಅಂದ್ಕೊಂಡಂಗೆ ಒಂದೊಂದೇ ಐಟಮ್ಸನ್ನು ತಗೊಳ್ಬೋದು ಏನೋ. ಈ ವರ್ಷ ಹೆಂಗೋ ಹಂಗೆ ನೋಡ್ದಿದ್ದಾಗೆ ಕಣ್ಮುಚ್ಕೊಂಡು ಹೆಂಗೋ ಹಂಗೆ ಕಾಲ ಕಳೆದು ಬಿಡಬೇಕು. ನೆಕ್ಸ್ಟ್ ಇಯರ್ಗೆ ಒಂದೊಂದೇ ಐಟಮ್ಸನ್ನು ತೊಗೊಂಡ್ರೆ ಆಯಿತು ಅಂತಂದ್ಬಿಟ್ಟು ಈಗ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕ್ಯಾಬಿನೆಟ್ಸ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು, ಹಾಗೆ ಟಾಲ್ ಯೂನಿಟ್ನೂ ಅಷ್ಟೇ ಕ್ಲೀನ್ ಮಾಡಿದ್ದಾಯಿತು. ಈಗ ಗ್ರಾಸರಿಯನ್ನೆಲ್ಲ ಬಾಕ್ಸ್ಗಳೊಳಗಡೆ ಫಿಲ್ ಮಾಡಿ ಇಡ್ತಾ ಇದ್ದೀನಿ. ಇನ್ನು ಇಲ್ಲಿ ಟಾಲ್ ಯೂನಿಟಲ್ಲಿ ಬ್ಯಾಸ್ಕೆಟ್ ಒಳಗಡೆ ಒಂದು ಸ್ವಲ್ಪ ಗ್ರಾಸರಿಯನ್ನು ಇಡ್ತೀನಿ. ಆ ಒಂದು ಬಾಕ್ಸಲ್ಲಿ ಏನೇನು ಐಟಮ್ಸು ಅಂದರೆ ನನ್ನ ಕೈಗೆ ಸಿಗೋ ಹಾಗೆ ಒಂದೊಂದು ಬಾಕ್ಸಸ್ಸಲ್ಲಿ ಒಂದೊಂದು ಐಟಮ್ಸು ಅಂತ ಜೋಡಿಸಿಡ್ತಾ ಇದ್ದೀನಿ. ಒಂದು ಬಾಸ್ಕೆಟಲ್ಲೆಲ್ಲ ಆಯಿಲ್ ಪಾಕೆಟ್ಸನ್ನು ಇಡ್ತೀನಿ. ಈ ಅಡುಗೆ ಎಣ್ಣೆ ಆಗಿರ್ಬೋದು ಮತ್ತು ದೀಪದ ಎಣ್ಣೆ ಆಗಿರ್ಬೋದು ಆ ಪಾಕೆಟ್ಸನ್ನು ಇಡ್ತೀನಿ. ಇನ್ನೊಂದು ಬಾಸ್ಕೆಟಲ್ಲೆಲ್ಲ ಸಕ್ಕರೆ ಮತ್ತು ಗೋಧಿ ಹಸಿಟ್ಟು, ಆಮೇಲೆ ಚಿರೋಟಿ ರವೆ ಮತ್ತು ಉಪ್ಪಿಟ್ಟು ರವೆ, ಈ ಥರ ಇನ್ನೊಂದು ಬಾಸ್ಕೆಟ್ ಒಳಗಡೆ ಇಡ್ತೀನಿ. ಇನ್ನು ಕೆಳಗಡೆ ಬಾಸ್ಕೆಟಲ್ಲಿ ಬಂದುಬಿಟ್ಟು ಕೆಲವೊಂದು ಚಿಕ್ಕ ಅಂದರೆ ಇವಾಗ ಬಾಕ್ಸ್ಗಳಲ್ಲಿ ಹಾಕಿ ಇನ್ನು ಉಳಿದಿರುತ್ತಲ್ವ ಐಟಮ್ಸು ಗ್ರಾಸರಿ, ಅದನ್ನೆಲ್ಲ ಇನ್ನೊಂದು ಬಾಕ್ಸಲ್ಲಿ ಇಟ್ಟಿರ್ತೀನಿ. ಆದರೂ ಕೆಲವೊಂದು ಸಲ ಸಾಕಾಗೋದಿಲ್ಲ ಈ ಒಂದು ಟಾಲ್ ಯೂನಿಟ್ ಅನ್ನೋದು. ಅಂದರೆ ಇಷ್ಟು ದಿನ ಸಾಕಾಗ್ತಾಯಿತ್ತು, ಇವಾಗ ಒಂದು ಸ್ವಲ್ಪ ಗ್ರಾಸರಿಯನ್ನು ಅಷ್ಟೇ ಒಂದು ಸ್ವಲ್ಪ ಜಾಸ್ತಿನೇ ತರಿಸ್ಕೊಂಡಿದ್ದೀನಿ. ತೊಗರಿಬೇಳೆ ಒಂದು 3 kg ಮತ್ತು ಸಾಲ್ಟ್ ಉಪ್ಪಿನ ಪಾಕೆಟ್ಗಳು ಒಂದು 2 ಪಾಕೆಟು ಮತ್ತು ಸಕ್ಕರೆ ಬಂದುಬಿಟ್ಟು ಒಂದು 4 kg, ಕಡಲೆಬೇಳೆ ಒಂದು 1/2 kg ಎಲ್ಲ ಒಂದು ಸ್ವಲ್ಪ ಗ್ರಾಸರಿನೂ ಅಷ್ಟೇ ಒಂದು ಸ್ವಲ್ಪ ಜಾಸ್ತಿನೇ ತರಿಸ್ಕೊಂಡಿದ್ದೀನಿ. ಹಾಗಾಗಿ ಒಂದು ಸ್ವಲ್ಪ ಈ ಸಲ ಜಾಗ ಒಂದು ಸ್ವಲ್ಪ ಸಾಕಾಗಲಿಲ್ಲ ಇಲ್ಲಿ ಟಾಲ್ ಯೂನಿಟಲ್ಲಿ. ಇವಾಗ ಗ್ರಾಸರಿಯನ್ನೆಲ್ಲ ಬಾಕ್ಸ್ಗಳಲ್ಲಿ ಫಿಲ್ ಮಾಡಿದ್ದಾಯಿತು. ಇವಾಗ ಬಾಕ್ಸ್ಗಳನ್ನೆಲ್ಲ ತೊಗೊಂಬಂದು ಇಲ್ಲಿ
ಕ್ಯಾಬಿನೆಟ್ಸ್ ಒಳಗಡೆ ಜೋಡಿಸಿಡ್ತಾ ಇದ್ದೀನಿ. ನಮ್ಮ ಹಿರಿಯರು ಒಂದು ಮಾತನ್ನ ಹೇಳ್ತಾ ಇರ್ತಾರೆ, ಮನೆಯ ಅಭಿವೃದ್ಧಿ ಅನ್ನೋದು ಅಡುಗೆ ಮನೆಯಲ್ಲೇನೆ ಇರುತ್ತೆ ಅಂತಂದ್ಬಿಟ್ಟು. ಒಂದು ಮನೆಯ ಗೃಹಿಣಿಯಾದವರು ನಾವು ಗ್ರಾಸರಿಯನ್ನೆಲ್ಲ ಜಾಸ್ತಿ ತರಿಸ್ಕೊಳ್ಳೋದು ಹೆಚ್ಚಲ್ಲ, ಅದನ್ನು ಅವಾಗವಾಗ ನೋಡ್ಕೊಳ್ತಾ ಇರಬೇಕಾಗುತ್ತೆ. ಮತ್ತು ಈ ಬಾಕ್ಸ್ಗಳಲ್ಲಿ ಏನು ಐಟಮ್ಸ್ ಇದೆ, ಏನು ಐಟಮ್ಸ್ ಇಲ್ಲ, ಇನ್ನೆಷ್ಟು ತೊಗೊಳ್ಬೇಕು, ಇದನ್ನೆಲ್ಲ ನೋಡ್ಕೊಳ್ತಾ ಇರಬೇಕಾಗುತ್ತೆ. ಮತ್ತು ಬಾಕ್ಸ್ಗಳಲ್ಲಿ ಈ ಕಾಳುಗಳಿಗೆಲ್ಲ ಹುಳ ಬೀಳದೇ ಇರೋದು ಅದನ್ನು ನೋಡ್ಕೊಳ್ತಾ ಇರಬೇಕಾಗುತ್ತೆ. ಏನಾದರೂ ಈ ಒಂದು ಕಾಳಿಗೆ ಹುಳ ಬೀಳ್ತಾ ಇದೆ ಅನ್ನೋ ಟೈಮಲ್ಲಿ ಆ ಒಂದು ಕಾಳಿನ ಬಾಕ್ಸನ್ನು ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಆ ಕಾಳುಗಳಿಗೆ ಹುಳ ಏನೂ ಬೀಳೋದಿಲ್ಲ. ಆ ಒಂದು ಕಾಳುಗಳು ಅಷ್ಟೇ ಅಚ್ಚುಕಟ್ಟಾಗಿ ಖಾಲಿ ಮಾಡಿದ್ರೆ ಅದೊಂಥರ ನೆಮ್ಮದಿನೂ ಇರುತ್ತೆ ಮತ್ತು ಮನೆಯ ಅಭಿವೃದ್ಧಿನೂ ದಿನ ಕಳೆದಂತೆ ಆಗುತ್ತೆ. ನೆಕ್ಸ್ಟ್ ಇವಾಗ ಅಡುಗೆ ಮನೆಯಲ್ಲೆಲ್ಲ ಗ್ರಾಸರಿಯನ್ನು ಜೋಡಿಸಿದ್ದಾಯಿತು. ಇನ್ನಿಲ್ಲಿ ಕ್ಲೀನಿಂಗ್ ಐಟಮ್ಸನ್ನು ಇಡ್ತೀನಿ. ಈ ಒಂದು ಕ್ಯಾಬಿನೆಟ್ನು ಹಾಗೆ ನೀಟಾಗಿ ಕ್ಲೀನ್ ಮಾಡಿ ಬಾಸ್ಕೆಟಲ್ಲೆಲ್ಲ ಕ್ಲೀನಿಂಗ್ ಐಟಮ್ಸನ್ನು ಜೋಡಿಸಿಟ್ಬಿಟ್ರೆ ಅಲ್ಲಿಗೆ ಒಂದು ಸ್ವಲ್ಪ ಎಲ್ಲ ಒಂದು ಹಂತಕ್ಕೆ ಕೆಲಸಗಳೆಲ್ಲ ಮುಗಿಸ್ದಂಗೆ ಆಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಕ್ಯಾಬಿನೆಟ್ ಎಲ್ಲ ಕ್ಲೀನ್ ಮಾಡಿ ಇವಾಗ ಈ ಒಂದು ಬಾಸ್ಕೆಟಲ್ಲಿ ಕ್ಲೀನಿಂಗ್ ಐಟಮ್ಸ್ ಎಲ್ಲ ಜೋಡಿಸಿಡ್ತಾ ಇದ್ದೀನಿ. ಇಲ್ಲಿ ಸೋಪುಗಳು ಮತ್ತು ಬ್ರಷ್ಗಳು, ಓಡೋನಿಲ್ಲು, ಆಮೇಲೆ ಇನ್ನು ಹಾರ್ಪಿಕ್ಕು, ಆಮೇಲೆ ಹ್ಯಾಂಡ್ ವಾಶ್ ಲಿಕ್ವಿಡ್ಗಳು, ಡೆಟಾಯ್ಲು, ಈ ರೀತಿಯಾಗೆಲ್ಲ ಇಲ್ಲಿ ಜೋಡಿಸಿ ಇಲ್ಲಿ ವಾಶ್ ಬೇಷನ್ ಕೆಳಗಡೆ ಕ್ಯಾಬಿನೆಟ್ ಒಳಗಡೆ ಇಡ್ತೀನಿ. ಈಗ ತೊಗೊಂಬಂದಿರೋ ಎಲ್ಲ ಗ್ರಾಸರಿಯನ್ನು ಅಚ್ಚುಕಟ್ಟಾಗಿ ನೀಟಾಗಿ ಕ್ಲೀನ್ ಮಾಡಿ ಅದರ ಪ್ಲೇಸ್ಗೆ ನೀಟಾಗಿ ಜೋಡಿಸಿ ಇಟ್ಟಿದ್ದಾಯಿತು. ತರಕಾರಿಗಳಾಗಿರ್ಬೋದು, ಆಮೇಲೆ ಆಫ್ಲೈನಲ್ಲಿ ತೊಗೊಂಬಂದಿರೋ ಗ್ರಾಸರಿ ಆಗಿರ್ಬೋದು, ಆನ್ಲೈನಲ್ಲಿ ತೊಗೊಂಡಿರೋ ಗ್ರಾಸರಿ ಆಗಿರ್ಬೋದು, ಎಲ್ಲನೂ ಅದರ ಪ್ಲೇಸ್ಗೆ ಜೋಡಿಸಿ ಇಟ್ಟಿದ್ದಾಯಿತು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದ್ರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.